ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ 4ನೇ ತರಗತಿಯಲ್ಲಿ ಮುಂದಿನ ವಿಷಯ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಅಂತ ಹೇಳ್ತೀವಿ. ವಿಸ್ತೀರ್ಣ ಅಥವಾ ಕ್ಷೇತ್ರಫಲ. ಇಲ್ಲಿ ನೋಡಿ, ವಿಸ್ತೀರ್ಣ ಅಂತಂದರೆ ಒಂದು ಆಕೃತಿ ಅಥವಾ ಯಾವುದೋ ನಿವೇಶನ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಅದರ ಒಳಮೈಯನ್ನು ನೆಲವನ್ನು ಅಳತೆ ಮಾಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ಈ ಒಂದು ಕೊಠಡಿಯ ಉದ್ದ 25 ಮೀಟ್ರು, ಅಗಲ 10 ಮೀಟ್ರು ಐತಿ ಅಂದರೆ ಈ ನೆಲಕ್ಕೆ ಎಷ್ಟು ಕಲ್ಲುಗಳು ಹಾಕ್ಬೋದು, ಈ ರೀತಿ ಅನೇಕ ಲೆಕ್ಕಗಳಲ್ಲಿ ಬರ್ತಾ ಹೋಗ್ತವೆ. ಹಾಗಾದರೆ ಇಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ವಿಸ್ತೀರ್ಣ ಅಥವಾ ಕ್ಷೇತ್ರಫಲದ ಮೂಲಮಾನ ಯಾವಾಗಲೂ ಚದರ ಮಾನಗಳಲ್ಲಿರ್ತವೆ. ಚದರ ಮೀಟರ್, ಚದರ ಸೆಂಟಿಮೀಟರ್, ಚದರ ಅಡಿಗಳಲ್ಲಿ, ಹೌದಾ, ಚದರ ಕಿಲೋಮೀಟರ್ಗಳಲ್ಲಿ. ಅಂದರೆ ಉದಾಹರಣೆಗೆ ಒಂದೊಂದು ಭೂಮಿಯ ಒಂದು ವಿಸ್ತೀರ್ಣ ತಗೊಂಡಾಗ ಚದರ ಕಿಲೋಮೀಟರ್, ಅರಣ್ಯದ ವಿಸ್ತೀರ್ಣ ತಗೊಂಡಾಗ ಚದರ ಕಿಲೋಮೀಟರ್ ಗಟ್ಟಲೆ. ಅಂದರೆ ಯಾವಾಗ ಕೂಡ ವಿಸ್ತೀರ್ಣವನ್ನು ನಾವು ಅಥವಾ ಕ್ಷೇತ್ರಫಲವನ್ನು ಚದರ ಮಾನಗಳಲ್ಲಿ ನಾವು ಅಳತೆ ಮಾಡ್ತೀವಿ. ಈಗ ಉದಾಹರಣೆಗೆ ಈ ಒಂದು ಆಯತಾಕಾರದಲ್ಲಿ ಗೊತ್ತಾಗುತ್ತೆ, ಯಾಕಂದರೆ ಉದ್ದ ಜಾಸ್ತಿ ಇದೆ, ಅದೆಲ್ಲ ಕಡಿಮೆ ಇದೆ ಅಂದಾಗ ಇದು ಆಯತ ಅಂತ ಅರ್ಥ. ಹಾಗಾದರೆ ಈ ಆಯತದ ಉದ್ದ 25 ಮೀಟರ್ ಐತೆ ಅಂದರೆ ಇದು ಎಷ್ಟಿರಬೇಕು? ಇದು 25 ಮೀಟರ್ ಇರಬೇಕು. ಅಗಲ 10 ಮೀಟರ್ ಐತಂದ್ರೆ ಇದು ಕೂಡ 10 ಮೀಟರ್ ಇದೆ ಅಂತಾನೆ ಅರ್ಥ. ಓಕೆ, ಹಾಗಾದ್ರೆ ಇದರ ಒಂದು ಯಾವುದು ವಿಸ್ತೀರ್ಣ ಅಥವಾ ಕ್ಷೇತ್ರಫಲವನ್ನು ಕಂಡುಹಿಡಿಯಬೇಕಾದ್ರೆ ಇದು ಆಯತದ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಇಸ್ ಈಕ್ವಲ್ ಟು, ನೋಡಿ ಇದಕ್ಕೆ ಬಹಳ ಸಿಂಪಲ್ ಆಗಿ ಉದ್ದ ಇಂಟು ಅಗಲ ಅಂತಕ್ಕಂಥದ್ದು, ಉದ್ದ ಇಂಟು ಅಗಲ ಅಂತಕ್ಕಂಥ ಒಂದು ಸೂತ್ರದಡಿಯಲ್ಲಿ ನಾವು ಲೆಕ್ಕ ಮಾಡ್ತೀವಿ. ಹಾಗಾದ್ರೆ ಆಯತದ ವಿಸ್ತೀರ್ಣ ಇಸ್ಬಿಟ್ಟು ಉದ್ದ ಇಂಟು ಅಗಲ. ಈಗ ಉದ್ದ ಎಷ್ಟಿದೆ? ಉದ್ದ 25 ಮೀಟರ್ ಮತ್ತು ಅಗಲ ಎಷ್ಟಿದೆ? 10 ಮೀಟರ್. ಹಾಗಾದ್ರೆ ಎರಡನ್ನು ಏನು ಮಾಡಬೇಕಂತ ಅರ್ಥ? ಗುಣಾಕಾರ ಚಿಹ್ನೆ ಇದೆ. 25 ಹತ್ತಲೆ 250 ಚದರ ಮೀಟರ್. ಅಂದ್ರೆ ಇದು ಮೀಟರ್ ಇತ್ತು, ಹಾಗಾಗಿ ಚದರ ಮೀಟರ್ ಅಂತ ಬರುತ್ತೆ. ಒಂದರಲ್ಲಿ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ ಅದು ಕೂಡ 250 ಚದರ ಸೆಂಟಿಮೀಟರ್ ಬರ್ತಾ ಇತ್ತು. ಒಂದು ವೇಳೆ 25 ಫೀಟ್ ಅಥವಾ ಅಡಿ ಅಂತ ಹೇಳಿದ್ರೆ ಅದು 250 ಚದರ ಅಡಿ ಅಂತ ಹೇಳಿ. ಈ ರೀತಿಯಾಗಿ ಅದಿರ್ತಕ್ಕಂಥ ಮಾನ ಯಾವುದಿರುತ್ತೋ ಅದಕ್ಕೆ ನಾವು ಚದರವನ್ನು ಸೇರಿಸ್ತಾ ಹೋಗ್ತೀವಿ ಅಂತ ಅರ್ಥ ಆಗಬೇಕು. ನೋಡಿ ಮಕ್ಕಳೇ, ಇಲ್ಲಿ ಕೂಡ ಅಷ್ಟೇ ಈ ಒಂದು ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಿದ್ದೇವೆ. ಆಯತದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ತಂದೆ ಇರ್ತಕ್ಕಂಥ ಒಂದು ಸೂತ್ರ ಹೇಳಿದೆ ನಿಮಗೆ. ಅದು ಯಾವುದದು ಸೂತ್ರ? ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಇಲ್ಲಿ ಚೌಕದ ಒಂದು ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಚೌಕದ ವಿಸ್ತೀರ್ಣ ಅಥವಾ ವರ್ಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು ಅಥವಾ ಭುಜ ಇಂಟು ಭುಜ ಅಂತಕ್ಕಂಥ ಒಂದು, ಅಂದರೆ ಬಾಹು ಇಂಟು ಬಾಹು, ಬಾಹು ಇಂಟು ಬಾಹು. ಅಂದ್ರೆ ಈ ಎರಡೂ ಬಾಹುಗಳನ್ನು ಗುಣಿಸಿದಾಗ ನೋಡಿ, ಗುಣಾಕಾರ ಲೆಕ್ಕ ಅಂದರೆ ಅರ್ಥ ನಿಮಗೆ ಹೇಳ್ತಾರೆ. ಈಗ ಅದರಲ್ಲಿ ಕೂಡ ಗುಣಿಸ್ತಿದ್ವಿ, ಇದರಲ್ಲಿ ಕೂಡ ನಾವು ಗುಣಾಕಾರ ಮಾಡ್ತೀವಿ. ಅಂದ್ರೆ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ಹಾಗಾದ್ರೆ ಇದು ಏನಾದರೂ ಒಂದು ವೇಳೆ 8 ಮೀಟರ್ ಅಂತಂದ್ರೆ ಇದು 8 ಮೀಟರ್ ಅಂತ ಅನ್ಕೋಣ. ನಮಗೆ ಮೊದಲೇ ಗೊತ್ತಿದೆ ಚೌಕ ಅಂತಂದಾಗ, ಮತ್ತು ಇದು ಚೌಕದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಹೌದಾ? ಹಾಗಾದ್ರೆ 8 ಮೀಟರ್ ಅಂತಂದಾಗ ನಾನು ಅದೇ ಕೊಟ್ಟೆ, ಚೌಕ ಅಂತಲೇ ಕೊಟ್ಬಿಟ್ಟೆ. ಹಾಗಾಗಿ ಚೌಕ ಅಂದಾಗ ಎಲ್ಲ ಬಾಹುಗಳು ಪರಸ್ಪರ ಸಮನಾಗೆ ಇರ್ತವೆ. ಹಾಗೆ ಇದು 8 ಅಂದ್ರೆ ಇದು 8, ಇದು 8, ಇದು 8. ಹಾಗಾಗಿ ಬಾಹು ಇಂಟು ಬಾಹು ಅಂದ್ರೆ ಈ ಎರಡೂ ಬಾಹುಗಳನ್ನ ಗುಣಿಸಿದ್ರೆ ಅಥವಾ ಗುಣಾಕಾರ ಮಾಡಿದಾಗ ಅದರ ವಿಸ್ತೀರ್ಣ ಗೊತ್ತಾಗುತ್ತೆ. ಹಾಗಾದ್ರೆ 8 ಇಂಟು 8 ಈಸ್ ಈಕ್ವಲ್ ಟು 64 ಚದರ ಮೀಟರ್. ಅರ್ಥ ಆಗಿರೋದು ಒಂದು ವೇಳೆ.
ಈ ಆಕೃತಿಯ ಒಂದು ಸೂಕ್ತ ಅಳತೆ ಕಂಡಿಡ್ರಿ ಅಂತ ಕೇಳ್ಬೋದು ನಾವು. ಇಲ್ಲಿ ಇದನ್ನು ಬಹಳ ಸಿಂಪಲ್ ಆಗಿ 2-3 ವಿಧಾನದಲ್ಲಿ ಮಾಡ್ಬೋದು. ನಾನು ಒಂದು ವಿಧಾನ ತೋರಿಸ್ತೀನಿ, ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿ. ಈಗ ಇಲ್ಲಿಂದ ಇಲ್ಲಿಗೆ 20 ಮೀಟರ್, ಇದು ಕೂಡ 20 ಮೀಟರ್ ಚೌಕಾಕಾರದಾಗಿದೆ ಅಂತ ಅರ್ಥ ಆಯಿತು. ಹಾಗಾಗಿ ಇದು 5 ಮೀಟರ್, ಇದು 5 ಮೀಟರ್. ಇದು ನೋಡಿ, ಈಗ ಇದು ಚೌಕಾಕಾರದಲ್ಲಿ ಇದೆ. ಈಗ ಆ ಚೌಕಾಕಾರದಲ್ಲಿ ಇಷ್ಟು ಭಾಗವನ್ನು ಮಾತ್ರ ನಾವು ಕತ್ತರಿಸಿದ್ದೀವಿ. ಹಾಗಾದರೆ ಕತ್ತರಿಸಿದ ಭಾಗದ ವಿಸ್ತೀರ್ಣನಾದರೂ ಕೇಳ್ಬೋದು, ಅಥವಾ ಉಳಿದ ಭಾಗದ ವಿಸ್ತೀರ್ಣ ಅಂತಲೂ ಕೇಳ್ಬೋದು. ಆದರೆ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡಿಕೊಂಡು ಲೆಕ್ಕ ಮಾಡಿದಾಗ ಸರಿ ಹೋಗುತ್ತೆ. ನೀವು ಲೆಕ್ಕ ಕರೆಕ್ಟಾಗಿ ಮಾಡಿರ್ತೀರಿ. ಅವರೇನಾದರೂ ಕತ್ತರಿಸಿದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ನಾವು ಒಟ್ಟು ಭಾಗವನ್ನು ತೋರಿಸ್ತೀವಿ. ಒಂದು ವೇಳೆ ಒಟ್ಟು ಭಾಗ ಕೇಳಿದಾಗ ಕತ್ತರಿಸಿದ ಭಾಗ ತೋರಿಸ್ಬೋದು. ಅದಕ್ಕೆ ಪ್ರಶ್ನೆ ಏನಿರುತ್ತೋ ಅದನ್ನು ನೋಡಿ ಯೋಚನೆ ಮಾಡಿ. ಈಗ ಈ ಒಂದು ಆಕೃತಿ ಇದಕ್ಕೆ ಸೂತ್ರ ಮಾಡಬೇಕು ಅಂತ ಹೇಳ್ತಲ್ಲ, ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ನಾನು ಫಸ್ಟ್ ಹೇಳ್ತೀನಪ್ಪ ಅಂದರೆ ಮೊದಲನೇ ವಿಧಾನ ಏನಪ್ಪ ಅಂದರೆ ಈ ರೀತಿ ಮಾಡಬೇಕು. ನಾವು ಇದನ್ನು ಕತ್ತರಿಸೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಲೆಕ್ಕ ಮಾಡಿದಾಗ ಈಗ ಇದು ಆಯತಾಕಾರ, ಸಾರಿ ಚೌಕಾಕಾರದಲ್ಲಿದೆ. ಬಾಹು ಅಂದರೆ ಇದು 25, ಇದು 25, ಇದು 20 ಇರಬೇಕು, ಇದು ಕೂಡ 20 ಇರಬೇಕು ಅಂತ ಅರ್ಥ, ಹೌದಲ್ಲ? ಹಾಗಾದ್ರೆ ಈಗ ಬಾಹು ಇಂಟು ಬಾಹು ಅಂತ ಇದೆ. ಹಾಗಾದ್ರೆ ಇದು 20 ಇದೆ, ಇದು 20, ಬಾಹು ಇಂಟು ಬಾಹು 20 ಇಂಟು 20 ಇಸ್ ಈಕ್ವಲ್ ಟು 2 2 4 2 ಸೊನ್ನೆಗೆ 2 ಸೊನ್ನೆ 400 ಚದರ ಮೀಟರ್ ಅಂತ ಹೇಳಿ. 400 ಚದರ ಅಂದ್ರೆ ಇದು ಸಂಪೂರ್ಣ ಇದರ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ 400 ಚದರ ಮೀಟರ್ ಬಂತು. ಹಾಗಾದ್ರೆ ಈಗ ಇದು ಯಾವುದು? ಇದರ ಸಂಪೂರ್ಣ ಭಾಗದ್ದು, ಈ ಚೌಕಾಕಾರದ್ದು. ಇದರಲ್ಲಿ ಇಷ್ಟು ಭಾಗವನ್ನು ಮಾತ್ರ ನಾನು ಕತ್ತರಿಸಿದ. ನನಗ ಇಷ್ಟು ಭಾಗ ಕತ್ತರಿಸಿದ್ದಕ್ಕಾಗಿ ಇಷ್ಟು ಭಾಗ ಕತ್ತರಿಸಿದ್ದನ್ನ ಇದರಲ್ಲೇ ಕೂಡ ನಾವು ಕತ್ತರಿಸನ ಅಂದ್ರೆ ಕಳೆಯಲು ಅಂತ ಅರ್ಥ. ಹಾಗಾದ್ರೆ ಇದು ಕೂಡ ಯಾವ ಆಕಾರದಲ್ಲಿದೆ? ಈಗ ಇದು 5 ಐತಿ, ಇದು 5 ಐತಿ, ಇದು 5 ಐತಿ. ಇಲ್ಲಿಂದ ಇಲ್ಲಿಯೂ ಕೂಡ 5 ಇದೆ ಅಂತಾನೆ ಅರ್ಥ. ಹಾಗೆ ಇದು ಕೂಡ ಒಂದು ಚೌಕಾಕಾರದಲ್ಲಿದೆ ಅಂತ ಅರ್ಥ. ಹಾಗಾದ್ರೆ ಇದು 5 ಇಂಟು 5 ಇಸ್ ಈಕ್ವಲ್ ಟು 25 ಚದರ ಮೀಟರ್. ಯಾವುದು? ಇದು ಕತ್ತರಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಕತ್ತರಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು 25 ಚದರ ಮೀಟರ್. ಹಾಗಾದ್ರೆ ಒಟ್ಟು ಯಾವುದು? ಒಟ್ಟು ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು 400 ಚದರ ಮೀಟರ್ ಬಂತು. ಒಟ್ಟು 400 ಬಂತು. ಅದರಲ್ಲಿ 25 ಚದರ ಮೀಟರ್ ನಾವು ಕತ್ತರಿಸಿ ಕಳೆಯ ನಾವೀಗ ಅದೇ 375 ಚದರ ಮೀಟರ್. ಹೌದಾ? ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ನೋಡಿ ಮಕ್ಕಳೇ, ಇಲ್ಲಿ ಈ ಒಂದು ಆಯತಾಕಾರದ ನಿವೇಶನ ಇದೆ. ನಿವೇಶನದ ಸೈಟ್ ಅಂತ ಹೇಳಿದಲ್ಲ, ಈ ಸೈಟ್ ಇದೆ. ಇಲ್ಲಿ ಈ ಸೈಟಿನ ಮಧ್ಯಭಾಗದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ 2 ಪ್ರಶ್ನೆಗಳು ಉದ್ಭವ ಆಗ್ತವೆ ನಿಮಗೆ. ಮನೆಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಬಹಳ ಸಿಂಪಲ್ ಆಗಿ ಮಾಡಿಬಿಡ್ತೀವಿ, ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆದರೆ ಖಾಲಿ ಜಾಗದ ವಿಸ್ತೀರ್ಣ ಅಥವಾ ಇದೆಲ್ಲ ಗಾರ್ಡನ್ ಅಂತ ಅನ್ಕೊಳ್ರಿ. ಇದೆಲ್ಲ ಕೂಡ ಗಾರ್ಡನ್ ಮಾಡಿದ್ರೆ ಸುತ್ತ ಗಾರ್ಡನ್ ಇದೆ. ಹಾಗಾದ್ರೆ ಈ ಗಾರ್ಡನ್ನ ವಿಸ್ತೀರ್ಣ ಎಷ್ಟೈತಿ ಅಂತ ಕೇಳ್ಬೋದು ಅವರು. ಹಾಗಾದಾಗ ಈ ರೀತಿ ಸಮಸ್ಯೆ ಬಂದಾಗ ನಾವು ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಫಸ್ಟ್ ಏನು ಮಾಡಬೇಕು? ಸಂಪೂರ್ಣ ಅದರ ವಿಸ್ತೀರ್ಣ ಯಾವುದದು? ಸಂಪೂರ್ಣವಾಗಿರ್ತಕ್ಕಂಥ ನಿವೇಶನದ ವಿಸ್ತೀರ್ಣವನ್ನು ಕಂಡುಹಿಡಿದು ಅದರಲ್ಲಿ ಮನೆಯ ವಿಸ್ತೀರ್ಣವನ್ನು ಕಳೆದು ಬಿಟ್ರೆ ಉಳಿದುತ್ತೆ ಗಾರ್ಡನ್ ವಿಸ್ತೀರ್ಣ ಅಂತ ಅನ್ಕೋಬಹುದು ನಾವು. ಅಥವಾ ಇಲ್ಲದೆ ಹೋದ್ರೆ ಇವುಗಳನ್ನ ಭಾಗಗಳನ್ನಾಗಿ ಮಾಡ್ಕೊಂಡು ನೋಡಿ, ಇಲ್ಲಿಂದ ಇಷ್ಟು ಭಾಗ, ಇದು ಸಪರೇಟ್ ಆಗಿ ಒಂದು ಭಾಗ, ಇಲ್ಲಿಂದ ಇಲ್ಲಿ ಸಪರೇಟ್ ಆಗಿ ಒಂದು ಭಾಗ ಇದು ಮಾಡಬೇಕು. ಇದು ಒಂದು ಭಾಗದ ವಿಸ್ತೀರ್ಣ, ಇದರ ಭಾಗದ ವಿಸ್ತೀರ್ಣ ಪ್ಲಸ್ ಇದರ ಭಾಗದ ವಿಸ್ತೀರ್ಣ ಪ್ಲಸ್ ಇದರ ಭಾಗದ ವಿಸ್ತೀರ್ಣ, ಇವು ಸಂಪೂರ್ಣವಾಗಿ ಮಾಡ್ಕೊಂಡು ಎಲ್ಲವನ್ನು ಕೂಡಿಸಿದ್ರೂ ಬರುತ್ತೆ. ಆದರೆ ಅದು ದೊಡ್ಡ ಕೆಲಸ ಆಗ್ಬಿಡುತ್ತೆ.
ಆದರೆ ಅತ್ಯಂತ ಸರಳವಾಗಿ ಮಾಡೋದಾದ್ರಪ್ಪ ಅಂದ್ರೆ ಇಲ್ಲಿ ನೋಡಿ, ಈಗ ನಿವೇಶನದ ವಿಸ್ತೀರ್ಣ, ನಿವೇಶ ಅಂದ್ರೆ ಟೋಟಲ್ ಸೈಟ್, ಅವ್ರ ಜಾಗ ಒಟ್ಟು ಎಷ್ಟಿದೆ ಜಾಗ, ಒಟ್ಟು ಜಾಗದ ವಿಸ್ತೀರ್ಣವನ್ನು ಕಂಡುಕೊಳ್ಳೋಣ. ಹಾಗಾದ್ರೆ ನೋಡಿ, ಇದು ಆಯತಾಕಾರ ಅಂತ ಮೊದಲು ಹೇಳಿದೆ. ಹಾಗಾದ್ರೆ ಆಯತಾಕಾರ ಇದ್ದಾಗ 30 ಮೀಟರ್ ಅಗಲ ಇದೆ, ಉದ್ದ ಇದೆ, 20 ಮೀಟರ್ ಅಗಲ ಇದೆ. ಹಾಗಾದ್ರೆ ನಿವೇಶ ನೋಡಿ, ಅದು ಆಯತಾಕಾರದಲ್ಲಿದ್ರೆ ಅದರ ವಿಸ್ತೀರ್ಣ ಸೂತ್ರ ಹೇಳ್ತೀನಿ ನಾನೀಗ, ಉದ್ದ ಇಂಟು ಅಗಲ. ಹಾಗಾದ್ರೆ 30 ಇಂಟು 20 ಈಸ್ ಈಕ್ವಲ್ ಟು 3 6 2 ಸೊನ್ನೆಗೆ 2 ಸೊನ್ನೆ ಚದರ ಮೀಟರ್. ಹಾಗಾದ್ರೆ ಒಟ್ಟು ನಿವೇಶನದ ವಿಸ್ತೀರ್ಣ 600 ಚದರ ಮೀಟರ್ ಬಂತು. ಹಾಗಾದ್ರೆ ಅಂದ್ರೆ ಮನೆಯನ್ನೂ ಸೇರಿಕೊಂಡು ಅಂತ ಅರ್ಥ ಆಗ್ತದೆ ಈಗ. ಅಂದ್ರೆ ಒಟ್ಟು ವಿಸ್ತೀರ್ಣ ಮನೆಯನ್ನೂ ಸೇರಿಕೊಂಡಂತೆ ಆ ಒಂದು ನಿವೇಶನದ ವಿಸ್ತೀರ್ಣ 600 ಚದರ ಮೀಟರ್. ಹಾಗಾದ್ರೆ ಅದರಲ್ಲಿ ಮನೆ ಎಷ್ಟಕ್ಕೆ ಕಟ್ಟಿಕೊಂಡರು ಅವ್ರೀಗ ನೋಡಿ, ಮನೆಯ ವಿಸ್ತೀರ್ಣ ಅಂದ್ರೆ ಮನೆ ಎಷ್ಟೊಂದು ಕಟ್ಟಿಕೊಂಡ್ರು ಅವರು ನೋಡಿ, ಅದು ನೀವು ನೋಡಿಕೊಂಡ್ರೆ 15 ಮೀಟರ್ ಅಗಲ, 15 ಮೀಟರ್ ಉದ್ದ ಅಂತಂದ್ರೆ ಇದು ಚೌಕಾಕಾರದಲ್ಲಿ ಇದೆ ಅಂತ ಅರ್ಥ. 2 ಬಾಹುಗಳು ಸಮಾನವಾದ್ರೆ ಇದು 15 ಐತಿ, ಇದು 15 ಅಂತ ಅರ್ಥ. ಹಾಗೆ ಚೌಕಾಕಾರದಲ್ಲಿ ಇರೋದ್ರಿಂದ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹು ಇಂಟು ಬಾಹು. ಹಾಗಾದ್ರೆ 15 ಇಂಟು 15, ಹೌದಾ? 5 5 ಸಾಕು, 15 ಇಂಟು 15 ಗುಣಾಕಾರ 5 5 5 2 5 1 5 2 7 15 15 2 2 225 ಚದರ ಮೀಟರ್. ಅಂದ್ರೆ ಮನೆಯ ವಿಸ್ತೀರ್ಣ 225 ಚದರ ಮೀಟರ್ ಜಾಗದಲ್ಲಿ ಮನೆಯಲ್ಲಿದೆ. ಆಗ ಜಾಗ ಇರೋದು 600 ಚದರ ಮೀಟರ್. ಆದ್ರೆ ಮನೆ ಕಟ್ಟಿಸಿಕೊಂಡಿರೋದು ಕೇವಲ 225 ಚದರ ಮೀಟರ್ ಅಲ್ಲಿ. ಹಾಗಾದ್ರೆ ಉಳಿದೆಲ್ಲವೂ ಗಾರ್ಡನ್ ಆಗಿದೆ. ನನಗೆ ಬೇಕಾದ್ರೆ ಈಗ ಗಾರ್ಡನ್ನಿನ ವಿಸ್ತೀರ್ಣ. ಹಾಗಾದ್ರೆ ನೋಡೋಣ, ಈಗ 600 ಮೈನಸ್ ಎಷ್ಟು 225. ಈಗ 600ರಲ್ಲಿ 225 ಕಳೆಯೋಣ. 10 5 ಹೋದ್ರೆ 5, 9 2 7, 5 2 ಹೋದ್ರೆ ಇಸ್ಕೊಟ್ಟು 375 ಚದರ ಮೀಟರ್. ಹಾಗಾದ್ರೆ ಗಾರ್ಡನ್ನ ವಿಸ್ತೀರ್ಣ ಈಸ್ ಈಕ್ವಲ್ ಟು 375 ಚದರ ಮೀಟರ್. ಈ ಗಾರ್ಡನ್ನ ವಿಸ್ತೀರ್ಣ ಇರೋದು 375 ಚದರ ಮೀಟರ್. ಮನೆಯ ವಿಸ್ತೀರ್ಣ ಇರೋದು ಬಂದ್ಬಿಟ್ಟು 225. ಹಾಗಾಗಿ ಒಟ್ಟು ನಿವೇಶನದ ವಿಸ್ತೀರ್ಣ ಬಂದ್ಬಿಟ್ಟು 600 ಚದರ ಮೀಟರ್. ಈ ರೀತಿ ಅನೇಕ ರೀತಿಯಲ್ಲಿ ಬರ್ತಾ ಇರ್ತವು. ನೋಡಿ ಮಕ್ಕಳೇ, ಇಲ್ಲಿ ಈ ಒಂದು ಆಕೃತಿಯನ್ನ ಕೊಟ್ಟಿದ್ದೆ. ಇಲ್ಲಿ ಈ ಒಂದು ಆಯತಾಕಾರದಲ್ಲಿರ್ತಕ್ಕಂಥ ಈ ಆಕೃತಿಯ ಕತ್ತರಿಸಿದೆ ಈಗ ಅಲ್ಲಿಗ. ಹಾಗಾದ್ರೆ ಈ ಭಾಗದ ವಿಸ್ತೀರ್ಣ ಅಂತ ಕೇಳೋದು ಕತ್ತರಿಸಿದ ಭಾಗದ ವಿಸ್ತೀರ್ಣ. ನಾನು ಎರಡೂ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಐತಿ. ಅಂದ್ರೆ ಉದ್ದ ಈಸ್ ಈಕ್ವಲ್ ಟು 15 ಮೀಟರ್, ಅಗಲ ಈಸ್ ಈಕ್ವಲ್ ಟು 5 ಮೀಟರ್ ಇದೆ, ಹೌದಾ? ಹಾಗಾದ್ರೆ ಕತ್ತರಿಸಿ ನೋಡಿ. ಈಗ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ಏನಪ್ಪ ಯೋಚನೆ ಮಾಡೋದಂದ್ರೆ, ಇಲ್ಲಿಂದ ಇಲ್ಲಿಗೆ 15 ಇತ್ತಂದ್ರೆ ಇಲ್ಲಿಂದ ಇಲ್ಲಿಗೂ 15 ಮೀಟರೇ ಇರಬೇಕಾಗಿತ್ತು ನಮಗೆ, ಹೌದಲ್ವಾ? ಇಲ್ಲಿಂದ ಇಲ್ಲಿಗೂ 15 ಮೀಟರ್ ಇರಬೇಕು. ಆದ್ರೆ 15 ಮೀಟರ್ ಇರಬೇಕು ಅಂದ್ರೆ ನಾನು ಇಲ್ಲಿಂದ ಇಲ್ಲಿಗೆ 1 ಮೀಟರ್ ಕೊಟ್ಟೆ, ಇಲ್ಲಿಂದ ಇಲ್ಲಿಗೆ 8 ಮೀಟರ್ ಕೊಟ್ಟೆ. ಒಟ್ಟು ಎಷ್ಟಾಯ್ತು? 9 ಮೀಟರ್ ಆಯ್ತು. ಹಾಗಾದ್ರೆ 15 ಮೀಟರ್ ಆಗಬೇಕಾದ್ರೆ 9ಕ್ಕಿಂತ ಎಷ್ಟು ಸೇರಿಸ್ತೀರಿ ನೀವೀಗ? 9ಕ್ಕೆ ಎಷ್ಟು ಕೂಡಿಸಿದ 15 ಆಗುತ್ತೆ? ಹಾಗಾದ್ರೆ ಇದು 6 ಮೀಟರ್. ಯಾವುದು? ಇಲ್ಲಿಂದ ಇಲ್ಲಿಗೆ 6 ಮೀಟರ್ ಇದೆ ಅಂತಾನೆ ಅರ್ಥ, ಹೌದಾ? ಇದು ಕೊಟ್ಟಿಲ್ಲ ಅಂದ್ರೆ ನಾವು ಮಾಡ್ಕೋಬೇಕಲ್ಲ. ಸರಿ, ಇಲ್ಲಿಂದ ಇಲ್ಲಿಗೆ 2 ಮೀಟರ್ ಐತೆ ಅಂದ್ರೆ ಇಲ್ಲಿಂದ ಇಲ್ಲಿಗೂ ಕೂಡ 2 ಮೀಟರೇ ಇದೆ ಅಂತ ಅರ್ಥ ಆಯ್ತು ಇವಾಗ. ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಐತೆ ಅಂದ್ರೆ ಇಲ್ಲಿಂದ ಇಲ್ಲಿಗೂ 5 ಮೀಟರ್ ಇದೆ ಅಂತ. ಇದು ಆಯತಾಕಾರದ ನಿಯಮ. ಸರಿ,
ನಾನು ಮೊದಲೇ ತಿಳಿಸಿದಂತೆ ಇದನ್ನು ನಾವು ಎರಡು ರೀತಿಯಲ್ಲಿ ಕೂಡ ಲೆಕ್ಕ ಮಾಡಬಹುದು. ಸಂಪೂರ್ಣವಾಗಿ ಕತ್ತರಿಸಿದ ಭಾಗ ಇಲ್ಲ ಅಂತ ಅನ್ಕೊಳ್ರಿ. ಇಲ್ಲ ಅಂತಂದಾಗ ಸಂಪೂರ್ಣವಾಗಿರ್ತಕ್ಕಂಥ ಆಯತಾಕಾರದ ಈ ಒಂದು ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಹಾಗಾದ್ರೆ ಇದು ಉದ್ದ ಇಂಟು ಅಗಲ, ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಹಾಗಾದ್ರೆ ಇಲ್ಲಿ ಉದ್ದ ಎಷ್ಟಿದೆ? 15 ಮೀಟರ್ ಇಂಟು ಅಗಲ ಎಷ್ಟಿದೆ? ನಮಗೆ 5 ಮೀಟರ್ ಇದೆ. ಸರಿ, 15 ಇಂಟು 5, 15ಗೆ 75 ಚದರ ಮೀಟರ್. ಯಾವುದು? ಈ ಸಂಪೂರ್ಣವಾಗಿರ್ತಕ್ಕಂಥ ಆಯತದ ವಿಸ್ತೀರ್ಣ 75 ಚದರ ಮೀಟರ್ ಬಂತು. ಆದರೆ ಪೂರ್ತಿ ಇಲ್ಲ, ಅದರಲ್ಲಿ ಇಷ್ಟು ಭಾಗವನ್ನು ಕತ್ತರಿಸಿವಿ ಅಂತ ಹೇಳಿದ್ದೇನೆ ಈಗ. ಹಾಗಾಗಿ ಈ ಭಾಗವನ್ನು ಲೆಸ್ ಮಾಡ್ಬೇಕಷ್ಟೇ. ಅದರಲ್ಲಿ ಈ ಒಂದು ವಿಸ್ತೀರ್ಣವನ್ನು ಕಳೆದುಬಿಟ್ರಾಯ್ತು. ಹಾಗಾದ್ರೆ ಈ ಕತ್ತರಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಎಷ್ಟು ಆಗಬಹುದು? ಇಲ್ಲಿ ಕತ್ತರಿಸಿದ ಭಾಗದ ವಿಸ್ತೀರ್ಣ ಎಷ್ಟಿದೆ ಅನ್ನೋದನ್ನು ನಾವಲ್ಲಿ ನೋಡ್ಕೋಬೇಕು. ಹಾಗಾದ್ರೆ ನೋಡೋಣ. ಈಗ ಇದು ಕೂಡ ಆಯತಾಕಾರದ, ಯಾಕಂದ್ರೆ 2 ಮೀಟರ್ ಇಂಟು 6 ಮೀಟರ್ ಇದೆ ಅಂತಂದ್ರೆ ಇದು ಆಯತಾಕಾರದಲ್ಲಿ ಉದ್ದ ಇಂಟು ಅಗಲ 2 ಇಂಟು 6 ಇಸ್ ಈಕ್ವಲ್ ಟು 12 ಚದರ ಮೀಟರ್. ಓಕೆ, ಇದು ನೋಡಿ, ಒಟ್ಟು ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 75 ಚದರ ಮೀಟರ್. ಇಲ್ಲಿ ಕತ್ತರಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್, ಅಂದ್ರೆ ಇಲ್ಲಿ ಕತ್ತರಿಸಿದ ಭಾಗ ಇಲ್ಲ, ಇದೀಗ ಇಷ್ಟೇ ಇರುತ್ತೆ ನಿಮಗೀಗ. ಈ ಭಾಗದ ವಿಸ್ತೀರ್ಣ ನಾವು ಕಂಡುಹಿಡಿಯಬೇಕು. ನಾವೀಗ ಈ ಭಾಗದ ವಿಸ್ತೀರ್ಣ ನಮಗೆ ಬೇಕು. ಈ ಭಾಗದಿಲ್ಲ, ಈಗ ಕತ್ತರಿಸಿ ಬಿಸಾಕಿ ನಾವೀಗ. ಈ ಕತ್ತರಿಸಿ ಬಿಸಾಕಿದ್ದು ಎಷ್ಟು ಅನ್ನೋದು ಕಂಡುಹಿಡಿಬೇಕಲ್ವಾ? ಹಾಗಾಗಿ ಕತ್ತರಿಸಿದ ಭಾಗದ ವಿಸ್ತೀರ್ಣ ಇಟ್ಕೊಂಡು ಅಗಲ ಎಷ್ಟಿದೆ? 2, ಉದ್ದ 6 ಮೀಟರ್ ಇದೆ. 6 ಎರಡಲೆ 12 ಚದರ ಮೀಟರ್. ಒಟ್ಟು ವಿಸ್ತೀರ್ಣ 75 ಚದರ ಮೀಟರ್. ಕತ್ತರಿಸಿದ್ದು 12 ಮೀಟರ್ನ ಕಳೆದುಬಿಟ್ರೆ ಈಗ 63 ಚದರ ಮೀಟರ್. ಯಾವುದು? ಈ ಬಣ್ಣ ಹಾಕಿರ್ತಕ್ಕಂಥ ಭಾಗದ ವಿಸ್ತೀರ್ಣ 63 ಚದರ ಮೀಟರ್ ಅಂತಾನೆ ಹೇಳಬಹುದು. ನೋಡಿ ಮಕ್ಕಳೇ, ಇದೇ ರೀತಿಯಾಗಿ ವಿಸ್ತೀರ್ಣ ಅಥವಾ ಕ್ಷೇತ್ರ, ನಾನು ಇದಕ್ಕಿಂತ ಮುಂಚೆ ನಿಮಗೆ ಹೇಳಿದಾಗ ಸುತ್ತಳತೆ ಅಂದಾಗ ಹೊರಮೈಯನ್ನು ಅಳತೆ ಮಾಡೋದು, ಸುತ್ತಳತೆ ಅಂದಾಗ ಹೊರಮೈ ಅಳತೆ ಮಾಡೋದು. ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಬಂದಾಗ ನೆಲವನ್ನ, ಅದರ ಒಳಭಾಗವನ್ನು ನಾವು ಅಳತೆ ಮಾಡೋದು. ಮತ್ತೆ ಒಳಭಾಗ ಅಂದ್ರೆ ಸಂಪೂರ್ಣ ಅಲ್ಲ, ಅದಕ್ಕೆ ಮತ್ತೆ ಬೇರೆ ಅರ್ಥ ಆಗಿಬಿಡ್ತಾ ಆಮೇಲೆ, ಹೌದಾ? ಇಲ್ಲಿ ಕೇವಲ ನೆಲವನ್ನು ಮಾತ್ರ ಅಳತೆ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಂದು ಆಯತಾಕಾರದ ಶಾಲಾ ಕೊಠಡಿ ಉದ್ದ ಮತ್ತು ಅಗಲ. ನೋಡಿ, ಆಯತಾಕಾರದಲ್ಲಿದೆ ಅಂತಂದಾಗ ನಿಮ್ಗೆ ಗೊತ್ತಾಗ್ಬಿಡಿ, ಈ ರೀತಿ ಇದೆ. ಒಂದು ಆಯತಾಕಾರದಲ್ಲಿರ್ತಕ್ಕಂಥ ಇವು ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಅಂತ ಹೇಳಿದೆ. ಕ್ರಮವಾಗಿ ಅಂದ್ರೆ ಇಲ್ಲಿ ನೋಡಿ, ಉದ್ದ ಫಸ್ಟ್ ಇದೆ 30 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲ ಅಂತ. ಈಗ ಆಯ್ತು ಅಂದಾಗ ಇದು 30, ಇದು 20 ಅಂತ. ಇದು 30, ಇದು 30, 20, 20. ಸರಿನಾ? ಈಗ ಇಂಥ ಒಂದು ಶಾಲಾ ಕೊಠಡಿಯ ನೆಲಕ್ಕೆ ಹಾಕಲು 2 ಮೀಟರ್ ಚೌಕಾಕಾರದ 2 ಮೀಟರ್ ಕಲ್ಲುಗಳು, 2 ಮೀಟರ್ ಕಲ್ಲುಗಳನ್ನು ಹಾಕ್ಯಂತ ಹೋದ್ರೆ ಎಷ್ಟು ಕಡ್ಪ ಕಲ್ಲು ಬೇಕಾಗ್ತವು ಅಂತ ಕೇಳ, ಹೌದಾ? ಇದು ಕೂಡ ಈ ತರ ಸಮಸ್ಯೆ. ಅಲ್ಲಿ ನಾನು ಸುತ್ತಳತೆಯಲ್ಲಿ ಸುತ್ತ ಅಂದ್ರೆ ಆ ಒಂದು ನಿವೇಶನ ಸುತ್ತ ಅಥವಾ ಮನೆಯ ಸುತ್ತ ತಂತಿ ಬೇರೆ ಹಾಕಕ್ಕೆ ಎಷ್ಟು ತಂತಿ ಕೊತ್ತೆ ಅಂತ ಕೇಳಿದೆ. ವಿಸ್ತೀರ್ಣದಲ್ಲಿ ನೆಲಕ್ಕೆ ಎಷ್ಟು ಕಡಪ ಕಲ್ಲು ಹೋಗ್ತಾವೆ ಅಂತ ಕೇಳಿ ಈ ರೀತಿಯಾಗಿ ಬರ್ತಕ್ಕಂಥ. ಎರಡು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ಫಸ್ಟ್ ನಾವೀಗ ಈ ಒಂದು ಯಾವುದು ಆ ಶಾಲಾ ಕೊಠಡಿಯ ವಿಸ್ತೀರ್ಣವನ್ನು ಕಂಡುಕೊಳ್ಳೋಣ. ಆದರೆ ಶಾಲಾ ಕೊಠಡಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು
ಅದು ಮೊದಲೇ ಗೊತ್ತು, ಆಯತಾಕಾರದಲ್ಲಿದೆ. ಉದ್ದ ಇಂಟು ಅದರ ಎಷ್ಟಿದೆ ಈಗ 30 ಇಂಟು 20 ಈಸಿಬಿಟ್ಟು. ಹೌದಲ್ವೋ? 30 ಮೀಟರ್ ಉದ್ದ, 30 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲ ಇದೆ. ಹಾಗಾದ್ರೆ 3 6 2000 ಚದರ ಮೀಟರ್. ಅಂದ್ರೆ ಆ ಶಾಲಾ ಕೊಠಡಿಯ ಒಟ್ಟು ವಿಸ್ತೀರ್ಣ 600 ಚದರ ಮೀಟರ್ ಬಂತು. ಹಾಗಾದ್ರೆ ಇಲ್ಲಿ ನನಗೆ ಆ ನೆಲಕ್ಕೆ ಹಾಕಲಿಕ್ಕೆ ನೋಡಿ ಯಾವುದು ಕಡಪ ಕಲ್ಲಿನ ವಿಸ್ತೀರ್ಣ ಅಂತ ಹೇಳ್ತಾರೆ. ಈ ಕಡಪ ಕಲ್ಲಿನ ವಿಸ್ತೀರ್ಣ ಕಂಡುಹಿಡಿಬೇಕಲ್ವ ನಾವೀಗ. ಹಾಗಾದ್ರೆ ಇದು ಹಾಕಲು 2 ಮೀಟರ್ ಚೌಕಾಕಾರ ಅಂತ ಹೇಳಿದ್ವಿ. ಹಾಗಾದ್ರೆ ಈಗ ಸುತ್ತ ಕೂಡ 2 ಮೀಟರ್ ಕರೆಕ್ಟ್ ಐತಿ. ಚೌಕ ಅಂದ್ರೆ ಬಾಹು ಇಂಟು ಬಾಹು 2 ಇಂಟು 2 ಅಂತ ಹೇಳಿದ್ವಿ. ಹೌದಾ? ಹಾಗಾದ್ರೆ 4 ಚದರ ಮೀಟರ್. ಇದನ್ನ 2 ವಿಧಾನದಲ್ಲಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಇದಕ್ಕೆ ಒಂದು ನಿಯಮ ಈ ತರ ಹೋಗ್ಬೋದು, ಬಹಳ ಸಿಂಪಲ್ ಆಗಿ ಅಂದ್ರೆ ಬಹಳಷ್ಟು ಈಸಿ ಅಂದ್ರೆ ಡೈರೆಕ್ಟ್ ಆಗಿ ಒಂದೇ ಲೆಕ್ಕ ಮಾಡಿಬಿಡ್ಬೋದು ನೀವು. ಯಾವುದು? ಕೊಠಡಿಯ ವಿಸ್ತೀರ್ಣ ಬೈ ಅದು ಕಡಪ ಕಲ್ಲಿನ ವಿಸ್ತೀರ್ಣ ಅಂತ ಹೇಳ್ಬೋದು. ಕೊಠಡಿಯ ವಿಸ್ತೀರ್ಣ ಬೈ ಕಡಪ ಕಲ್ಲಿನ ವಿಸ್ತೀರ್ಣ. ಹಾಗಾದ್ರೆ ಕೊಠಡಿಯ ವಿಸ್ತೀರ್ಣ ಎಷ್ಟಿತ್ತು? 30 ಇಂಟು 20 ಬೈ ಕಡಪ ಕಲ್ಲಿನ ವಿಸ್ತೀರ್ಣ 2 ಇಂಟು 2. ಓಕೆನಾ? ಇಲ್ಲಿ ಗುಣಿಸಿದ್ರೆ ನನಗೆ ಆಲ್ರೆಡಿ ಈಗ ಗುಣಿಸಕ್ಕೂ ಹೋಗ್ಬೇಡ್ರಿ, ಡೈರೆಕ್ಟ್ ಹೋಗಿ ಕೊಠಡಿಯ ವಿಸ್ತೀರ್ಣ ಉದ್ದ 30 ಅಗಲ 20. ಕಡಪ ಕಲ್ಲಿನ ವಿಸ್ತೀರ್ಣ ನಾನು ಅದು ಚೌಕಾಕಾರದಲ್ಲಿದೆ ಅಂತ ಹೇಳಿದೆ. 2 ಮೀಟರ್ 2 ಇಂಟು 2 ಅಂತ ಅರ್ಥ. ಬಾಹು ಇಂಟು ಬಾಹು 2 ಒಂದೇ 15 ಇದೆ. 2 ಒಂದೇ 2 15 30. 2 ಒಂದೇ 2 2 10 20. ಉಳಿದದ್ದು ಎಷ್ಟು? ಇಲ್ಲಿ 15 ಇಲ್ಲಿ 10 ಇಲ್ಲಿ ಇಂಟು ಇದೆ ಅಂದ್ರೆ ಗುಣಾಕಾರ ಮಾಡಬೇಕು. 15 150 ಕಡಪ ಕಲ್ಲುಗಳು ಬೇಕಾಗುತ್ತವೆ. ಒಟ್ಟು ಎಷ್ಟು ಬೇಕಾಗ್ತದೆ ನಮಗೆ? 150 ಕಡಪ ಕಲ್ಲು ಬೇಕಾಗ್ತವೆ. ಈ ಸೂತ್ರದಲ್ಲಿ ಹೋಗ್ಬಿಡ್ಬೋದು ನೀವು. ಕೊಠಡಿಯ ವಿಸ್ತೀರ್ಣ ಬೈ ಟೈಲ್ಸ್ ವಿಸ್ತೀರ್ಣ ಅಥವಾ ಕಡಪ ಕಲ್ಲಿನ ವಿಸ್ತೀರ್ಣ ಎಷ್ಟಿರುತ್ತೋ ಅಷ್ಟು. ಹೌದಾ? ಇಲ್ಲಿ ನೋಡಿ, ಇಲ್ಲೇ ಹೋದ್ರೆ ಸರ್ ನಾನು ಕೊಠಡಿಯ ವಿಸ್ತೀರ್ಣ ಕಂಡುಹಿಡ್ಕೊಂಡೆ, ಕಡಪ ಕಲ್ಲಿನ ವಿಸ್ತೀರ್ಣ ಕಂಡುಹಿಡಿದೀನಿ, ಇಲ್ಲಿ ಬರಲ್ವಾ? ಬರುತ್ತೆ. ಏನಾಯ್ತು? 600 ಬೈ 4. ಕೊಠಡಿಯ ವಿಸ್ತೀರ್ಣ 600 ಚದರ ಮೀಟರ್, ಕಡಪ ಕಲ್ಲಿನ ವಿಸ್ತೀರ್ಣ 4 ಚದರ ಮೀಟರ್. 4 ಒಂದೇ 4 6ರಲ್ಲಿ 4 ಹೋದ್ರೆ 2 ಉಳಿತು, ಮುಂದೆ 0 ಇದೆ 20 ಆಯ್ತು. 6 5 ಸಾರಿ 4 5 20 ಮುಂದೆ 0 ಇದೆ, 1 0ಗೆ 150 ಅದು ಕಡಪ ಕಲ್ಲುಗಳು ಅಂತ ಹೇಳ್ಬೋದು. ಅರ್ಥ ಆಗ್ತದೆ ನಿಮಗೆ? ಈ ಲೆಕ್ಕದಲ್ಲಿ ಇನ್ನೊಂದು ಲೆಕ್ಕವನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಆಯತಾಕಾರದ ಉದ್ದ ಮತ್ತು ಅಗಲಗಳು ನೋಡಿ ನಿಮಗೆ ಆಗಲೇ ಹೇಳ್ತಾ ಇದ್ದೆ, ಅರ್ಥ ಆಯಿತು. ಇದೇ ಲೆಕ್ಕದಲ್ಲಿ ಈಗ ಏನು ಬದಲಾವಣೆ ಮಾಡಿಲ್ಲ. ಆದರೆ ಇಲ್ಲಿ ವಿಸ್ತೀರ್ಣ ಅಥವಾ ಉದ್ದ ಮತ್ತು ಅಗಲಗಳು ಮೀಟರ್ಲಿದ್ದು, ಆಗಲೇ ಕಡಪ ಕಲ್ಲು ಕೊಟ್ಟಿದ್ದು ಕೂಡ ಮೀಟರಲ್ಲೇ ಕೊಟ್ಟಿದ್ದೆ. ಒಂದು ವೇಳೆ ಉದ್ದ ಮತ್ತು ಅಗಲಗಳನ್ನು ಮೀಟರಲ್ಲಿ ಕೊಟ್ಟು ಅಲ್ಲಿರ್ತಕ್ಕಂಥವುಗಳನ್ನ ಟೈಲ್ಸ್ ಅಥವಾ ಕಡಪ ಕಲ್ಲುಗಳನ್ನು ಸೆಂಟಿಮೀಟರಲ್ಲಿ ಕೊಟ್ಟಾಗ ಯಾವ ರೀತಿ ಮಾಡ್ಕೊತೀವಿ ನೋಡೋಣ. ಇಲ್ಲಿ ಕೊಠಡಿಯ ವಿಸ್ತೀರ್ಣ ಬೈ ಟೈಲ್ಸ್ ನ ವಿಸ್ತೀರ್ಣ. ಕೊಠಡಿಯ ವಿಸ್ತೀರ್ಣ ಬೈ ಟೈಲ್ಸ್ ನ ವಿಸ್ತೀರ್ಣ. ಈಗ ಕೊಠಡಿಯ ವಿಸ್ತೀರ್ಣ ಏನಾಗಿದೆ? 30 ಇಂಟು 20 ಅದು ಮೀಟರಲ್ಲಿದೆ ನೆನಪು ಬೈ. ಈಗ ಟೈಲ್ಸ್ ನ ವಿಸ್ತೀರ್ಣ ಇದು ಆಯತಾಕಾರ 50 ಮತ್ತು 40 ಸೆಂಟಿಮೀಟರ್ ಅಂತ ಹೇಳಿ. ಹೌದಾ? 50 ಮತ್ತು 40 ಸೆಂಟಿಮೀಟರ್ ಆಯ್ತಂದ್ರೆ ಆಯತಾಕಾರ. ಹಾಗಾದ್ರೆ 50 ಇಂಟು 40 ಸೆಂಟಿಮೀಟರ್. ಇಲ್ಲಿ ಒಂದು ಸಮಸ್ಯೆ ನಮಗೆ. ಒಂದು ಸೆಂಟಿಮೀಟರ್ ಅಲ್ಲಿ ಇನ್ನೊಂದು ಮೀಟರ್ ಇದ್ದಾಗ ಎರಡನ್ನೂ ಏಕಮೂಲಮಾನ ಪದ್ಧತಿಗೆ ಮಾಡ್ಕೊಂಡು ಕಲ್ತ್ಕೊಡ್ರಿ ಫಸ್ಟು. ಇಲ್ಲಿ ಇದು ಸೆಂಟಿಮೀಟರ್ ಐತಿ, ಇದನ್ನು ಮೀಟ್ರಿಂಗ್ ಮಾಡಕ್ ಬರಲ್ಲ.
ಅಲ್ಲ ಬರುತ್ತೆ, ದಶಮಾಂಶ ಇಲ್ಲ ಅಂತಲ್ಲ. ಆದರೆ ಈ ಮೀಟರನ್ನು ಸೆಂಟಿಮೀಟರ್ ಮಾಡ್ಕೊಳಕ್ಕೆ ಬರುತ್ತೆ ಎಲ್ಲ, ಹೌದಾ? ಹಾಗಾದರೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ನಿಮಗೆ ಗೊತ್ತಿದೆ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಹಾಗಾದರೆ ಇದು ನೋಡಿ, 1 ಮೀಟರ್ಗೆ 100 ಸೆಂಟಿಮೀಟರ್ ಅಂದರೆ ಇಂಟು 30 ಮೀಟರ್ಗೆ, 1 ಮೀಟರ್ಗೆ 100 ಸೆಂಟಿಮೀಟರ್ ಅಂದರೆ 30 ಮೀಟರ್ಗೆ ಎಷ್ಟಾಗುತ್ತೆ? 3 1 3 3 ಸೊನ್ನೆಗೆ 3000 ಇದಾಗಿದೆ. ಹೌದಾ? ಪ್ರತಿನಿಧಿರೋದು ಈಗ ಈ ಮೀಟರ್ ಅನ್ನ ಸೆಂಟಿಮೀಟರ್ ಮಾಡಿದಾಗ ಎಷ್ಟಾಯ್ತು? 3000 ಆಯ್ತು. ಅದೇ 1 ಮೀಟರ್ಗೆ 100 ಸೆಂಟಿಮೀಟರ್ ಅಂದರೆ ಇಂಟು 20 ಮೀಟರ್ಗೆ 2000. ಹೌದಾ? ಅಂದ್ರೆ ಈ ಮೀಟರ್ಗಳನ್ನು ಕೂಡ ನಾನೀಗ ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ನೋಡಿ, 30 ಮೀಟರ್ ಅಂದ್ರೂ ಅಷ್ಟೇ 3000 ಸೆಂಟಿಮೀಟರ್ ಅಂದ್ರೂ ಒಂದೇ, 20 ಮೀಟರ್ ಅಂದ್ರೂ ಒಂದೇ, 2000 ಸೆಂಟಿಮೀಟರ್ ಅಂದ್ರೂ ಕೂಡ ಒಂದೇ. ಹಾಗಾಗಿ ನೋಡಿ, ಈಗ ಇದು ಸೂತ್ರ ಪ್ರಕಾರ 3000 ಇಂಟು ಅಂದ್ರೆ 2000 ಬೈ, ಈಗ ಇದು ಎಲ್ಲೇದು ಸೆಂಟಿಮೀಟರ್ ಇದೆ. ಈಗ ಹಾಗಾದ್ರೆ ಕೆಳಗಿದೆ ಅವರಲ್ಲಿದೆ, ಅದು ಕೂಡ ಸೆಂಟಿಮೀಟರ್ ಇದೆ. 50 ಇಂಟು 4. ಅರ್ಥ ಆಯ್ತದೆ? ಈಗ ಕೇವಲ ಮೀಟರ್ ಅನ್ನ ಮಾತ್ರ ನಾವು ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡಿಕೊಂಡಿದ್ದೀನಿ. 1 ಮೀಟರ್ಗೆ 100 ಸೆಂಟಿಮೀಟರ್ ಅಂದ್ರೆ 30 ಸೆಂಟಿಮೀಟರ್ಗೆ 30 ಮೀಟರ್ಗೆ 3000 ಸೆಂಟಿಮೀಟರ್ ಆಗುತ್ತೆ. 1 ಮೀಟರ್ಗೆ 100 ಸೆಂಟಿಮೀಟರ್ ಅಂದ್ರೆ 20 ಮೀಟರ್ಗೆ 2000 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಇವೆಲ್ಲವೂ ಕೂಡ ಒಂದೇ ಮೂಲಮಾನ ಕೊಡಬೇಕಾದ್ರೆ ಇದು ಸೆಂಟಿಮೀಟರ್ ಇದೆ, ಇದು ಕೂಡ ಸೆಂಟಿಮೀಟರ್ ಇದೆ. ಹಾಗಾಗಿ ಈ ಒಂದು ಸೊನ್ನೆಗೂ ಈ ಒಂದು ಸೊನ್ನೆಗೂ ಹೋಯ್ತು. ಓಕೆ, ಹಾಗೆ ಈ ಒಂದು ಸೊನ್ನೆಗೂ ಮತ್ತೊಂದು ಸೊನ್ನೆಗೂ ತೆಗೆದಾಯ್ತು. ಇಲ್ಲಿ ಒಂದು 30, ಇಲ್ಲಿ 2000, ಇಲ್ಲಿ 5, ಇಲ್ಲಿ 4. ಈಗ 5ರಿಂದ 5 ಒಂದೇ, 5 6 30. ಹೌದಾ? 5 ಒಂದೇ, 5 6 30. ಈ ಎಲ್ಲ 3000 ಹೋಯ್ತು, ಕೇವಲ 60 ಹೋಯಿತು. ಹೌದಲ್ವ? ನೆಕ್ಸ್ಟ್ ಈಗ ಹೋಗೋಣ. 4 ಒಂದೇ, 4 5 20. ಮುಂದೆ 2 ಸೊನ್ನೆದವು, 2 ಸೊನ್ನೆಗೆ 2 ಸೊನ್ನೆ. ಹಾಗಾದ್ರೆ ಇದು 500, ಇದು 6, ಇದೆಲ್ಲ ಕೂಡ ಒಂದು ಉಳಿತು. ಹಾಗಾದ್ರೆ ಈಗ ಎರಡೂ ಗುಣಾಕಾರ ಮಾಡಿ. ಈಗ 6 5 30, 2 ಸೊನ್ನೆಗೆ 2 ಸೊನ್ನೆ. ಹಾಗಾದ್ರೆ ಎಷ್ಟಾಯ್ತು? 3000 ಟೈಮ್ಸ್ ಬೇಕಾಗುತ್ತವೆ. ಹೌದಾ? ಈ ರೀತಿಯಾಗಿ ಈ ಲೆಕ್ಕಗಳನ್ನ ಮಾಡಬಹುದು ಅಂತ ಹೇಳ್ತಾ, ಇಷ್ಟೊತ್ತು ವಿಸ್ತೀರ್ಣ ಮತ್ತು ಕ್ಷೇತ್ರದ ಬಗ್ಗೆ ನೋಡಿದ್ವಿ. ನಾವೀಗ 4, 5, 6, 7ನೇ ತರಗತಿಯವರೆಗೂ ಕೂಡ ಬರ್ತಕ್ಕಂಥ ಅನೇಕ ಲೆಕ್ಕಗಳು ನೀವು ಬರ್ತವು ರೇಖಾಕೃತಿಗಳಲ್ಲಿ. ವಿಶೇಷವಾಗಿ 4ನೇ ತರಗತಿಯವರು ಈ ಹಿಂದೆ ಮಾಡಿರ್ತಕ್ಕಂಥ ಸೂಕ್ತಳತೆ ಮತ್ತು ಈಗಿನ ವಿಸ್ತೀರ್ಣ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿ ನನಗೆ ವಾಟ್ಸಪ್ ಕಳಿಸಿ ಅಂತ ಹೇಳ್ತಾ ಈ ತರಗತಿಯಲ್ಲಿಗೆ ಮುಗಿಸೋಣ.